ವೆಲ್ಕಮ್ ಟು ದ ಫ್ಯಾಸಿನೇಟಿಂಗ್ ವರ್ಲ್ಡ್ ಆಫ್ ಸಾರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್. ಒಂದು ವಂಡರ್ಫುಲ್ ಆಪರ್ಚುನಿಟಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಗರ್ ಸಾರ್ವಶ್ರೀ ಹರ್ ಸಾರ್ವಶ್ರೀ ಅಂತ ಹೇಳ್ಬೋದು. ಬಿಕಾಸ್ ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಕಂಪನಿ ಬೆಳೀತಾ ಇದೆ. ವಿ ಆಫರ್ ಅನ್ ಅಮೇಜಿಂಗ್ ಆಪರ್ಚುನಿಟಿ ಫಾರ್ ಆರ್ಡಿನರಿ ಪೀಪಲ್ ಟು ಬಿಕಮ್ ಅನ್ ಎಕ್ಸ್ಟ್ರಾರ್ಡಿನರಿ ಪೀಪಲ್. ಅಂದ್ರೆ ಸ್ನೇಹಿತರೆ, ಇವತ್ತು ಆರ್ಡಿನರಿಯಿಂದ ಎಕ್ಸ್ಟ್ರಾರ್ಡಿನರಿ ಆಗ್ಲಿಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ನಮ್ಮ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ SHPL ಅಂತ ಹೇಳ್ಬೋದು. ವೆಲ್ಕಮ್ ಟು ದ ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋವಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ SHPL. ಸೊ ಜೊತೆಗೆ ಸ್ನೇಹಿತರೆ, ಬಿ ಎ ಪಾರ್ಟ್ ಆಫ್ ದ ಮೇಜರ್ ಟ್ರೆಂಡ್ಸ್. ಅಂದ್ರೆ ಈ ಒಂದು ಕಂಪನಿಯಲ್ಲಿ ಮೇನ್ಲಿ ನಾವು ನೋಡಬೇಕಾಗಿರುವಂತಹ ಏನು ವಿಚಾರ ಅಂತಂದ್ರೆ ಹೆಲ್ತ್ ಅಂಡ್ ವೆಲ್ನೆಸ್ ಅಲ್ಲಿ 100% ರಿಸಲ್ಟ್ ಇದೆ. ಕನ್ಸ್ಯೂಮರ್ ನೆಟ್ವರ್ಕ್ ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಒಂದೊಳ್ಳೆ ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ ನ ಯಾರೆಲ್ಲ ಹುಡುಕ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ಸ್ಗಳನ್ನ, ನಿಮ್ಮ ಕನಸುಗಳನ್ನ ನನಸು ಮಾಡಲಿಕ್ಕೆ ಒಂದೊಳ್ಳೆ ವೇದಿಕೆ ನಮ್ಮ ಒಂದು SHPL ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಕಂಪನಿಯ ಸ್ಟೋರಿನ ನೋಡೋದಾದ್ರೆ 2013 ಟೋಟಲ್ ಆಗಿ ಬರೋಬ್ಬರಿ 12 ವರ್ಷಗಳ ಹಿಂದೆನೆ ಈ ಒಂದು ಕಂಪನಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವರು ಟ್ರೆಡಿಷನಲ್ ಬಿಸ್ನೆಸ್ ಅಲ್ಲಿ ಇರ್ತಾರೆ. ಸೊ ನಾವೇ ಯಾಕೆ ಒಂದು ನೆಟ್ವರ್ಕ್ ಅಲ್ಲಿ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಬಿಸ್ನೆಸ್ ನ ಕ್ರಿಯೇಟ್ ಮಾಡ್ಕೋಬಾರ್ದು ಅಂತ ಹೇಳಿ ಸೊ 2018 ಈ ಒಂದು ಕಂಪನಿ ಅಫಿಷಿಯಲಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ರಿಜಿಸ್ಟರ್ಡ್ ಆಗಿ ಈ ಒಂದು ಕಂಪನಿ ವರ್ಕ್ ನ ಸ್ಟಾರ್ಟ್ ಮಾಡುತ್ತೆ. ಸ್ನೇಹಿತರೆ, ಒಂದು ಕಂಪನಿಯಲ್ಲಿ ವಂಡರ್ಫುಲ್ ಆದಂತಹ ಮಿಷನ್ ನ ಇಟ್ಕೊಂಡು ಕಂಪನಿ ಕೆಲಸ ಮಾಡ್ತಾ ಇದೆ. ಸ್ನೇಹಿತರೆ, ಸೊ 2030 ವೇಳೆಗೆ ಈಗ ಆಲ್ರೆಡಿ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದೆ. ಬಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದ್ರೂ ಕೂಡ ಸುಮಾರು ಕಂಪನಿಗಳು ಆಲ್ರೆಡಿ ಇದೆ ಸ್ನೇಹಿತರೆ. ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್ ಆಲ್ರೆಡಿ ಚೂಸ್ ಮಾಡಿಬಿಟ್ಟಿದೆ. ಬಟ್ ಇವತ್ತು SHPL ಒಂದು ಕಂಪನಿ 2018 ಬಂದಿದೆ. ಆಲ್ರೆಡಿ ಅಂದ್ರೆ 12 ವರ್ಷ ಕಂಪನಿ ಆಗಿದ್ರು ಕೂಡ ಸೊ ಇನ್ನ ಡೆವಲಪಿಂಗ್ ಆಗಿರುವಂತಹ ಒಂದು ಕಂಪನಿ ಆಗಿದೆ. 2030 ಒಳಗಡೆ ಟಾಪ್ 5 ಅಲ್ಲಿ ಖಂಡಿತವಾಗ್ಲೂ ಈ ಒಂದು ಕಂಪನಿ ಟಾರ್ಗೆಟ್ ಮಾಡ್ತಾ ಇದೆ. ಸೊ ಅದೇ ಒಂದು ಗೋಲ್ ನ ಇಟ್ಕೊಂಡು ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಇವರೇ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳ್ಬೋದು, ಗೋಪಾಲ್ ಕುಂದು ಸರ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಈ ಒಂದು ಕಂಪನಿಯ CMD ಗೋಪಾಲ್ ಕುಂದು ಸರ್, ಜೊತೆಗೆ ಸುಭಾಷ್ ರಾವ್ ಅಂತ ಹೇಳಿ, ಜೊತೆಗೆ ಪ್ರಶಾಂತ್ ಕುಂದು ಅಂತ ಹೇಳಿ. ಸೊ 3 ಜನ ಅಂದ್ರೆ CMD ಪ್ಲಸ್ COO ಜೊತೆಗೆ CFO. ಸೊ 3 ಜನ ಈ ಒಂದು ಬಿಸ್ನೆಸ್ ಅಲ್ಲಿ ಅಂದ್ರೆ ಅವ್ರದೇ ಆದಂತಹ ಒಂದು ಪ್ರೊಫೆಷನಲ್ ಲೈಫ್ ಅಲ್ಲಿ ಲೀಡ್ ಮಾಡಿ ಜೊತೆಗೆ ಈ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ತುಂಬಾ ಒಂದು ಅನುಭವ ಇರುವಂತಹ ವ್ಯಕ್ತಿಗಳಂತ ಹೇಳ್ಬೋದು ಈ 3 ಜನ. ಸೊ ಜೊತೆಗೆ ಸ್ನೇಹಿತರೆ, ಈ ಒಂದು ಕಂಪನಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು, ನಾವು ಕೂಡ ಈ ಒಂದು ಕಂಪನಿಯಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಈ ಒಂದು ಕಂಪನಿನ ಕ್ರಿಯೇಟ್ ಮಾಡಿರುವಂತಹ ವ್ಯಕ್ತಿಗಳ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿರ್ಬೇಕಾಗ್ತದೆ. ಅದರಿಂದನೇ ಸ್ನೇಹಿತರೆ ಈ ಒಂದು ಕಂಪನಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಎಷ್ಟೋ ಜನಕ್ಕೆ ಈ ಒಂದು ಬಿಸ್ನೆಸ್ ಬಗ್ಗೆ ಗೊತ್ತಿರುತ್ತೆ ಅಥವಾ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕೂಡ. ಸೊ ಸ್ನೇಹಿತರೆ, ಈ ಒಂದು ಕಂಪನಿ 100% ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ತಾ ಎಲ್ಲಾ ರೀತಿಯ ಲೀಗಲ್ ಡಾಕ್ಯುಮೆಂಟ್ಸ್, ಈ ಒಂದು ಕಂಪನಿ ಇಂಡಿಯಾದಲ್ಲಿ ಸಕ್ಸಸ್ಫುಲ್ ಆಗಿ ನಡೀಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಯಾವೆಲ್ಲ ಸರ್ಟಿಫಿಕೇಟ್ಗಳು ಬೇಕು, ಪ್ರತಿಯೊಂದನ್ನು ಕೂಡ ಇಟ್ಕೊಂಡು ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಸೊ ಜೊತೆಗೆ ಬರೋಬ್ಬರಿ 3 ವರ್ಷಗಳಿಂದ ಬೆಸ್ಟ್ GST ಪೇಯರ್ ಅಂದ್ರೆ GST ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ಸ್ ಅಂದ್ರೆ ಇನ್ ಟೈಮ್ ಅಲ್ಲಿ GST ನ ಪೇ ಮಾಡ್ತಾ ಇರೋದ್ರಲ್ಲಿ ನಂಬರ್ 1 ಈ ಒಂದು ಕಂಪನಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಜೊತೆಗೆ ಕಂಪನಿ ಪ್ಯಾನ್ ಇಂಡಿಯಾದಲ್ಲಿ ಸುಮಾರು ರೀಜನ್ಗಳಲ್ಲಿ ಈ ಒಂದು ಕಂಪನಿಯ ಫ್ರಾಂಚೈಸಿಗಳಿದೆ ಸ್ನೇಹಿತರೆ. ಸೊ ಅದರಲ್ಲಿ ಟೋಟಲ್ ಆಗಿ ಸುಮಾರು ಕಡೆ ನೀವು ನೋಡಬಹುದು, ಸೌತ್ ಸೈಡ್, ನಾರ್ತ್ ಸೈಡ್ ಎಲ್ಲಾ ಸೈಡ್ ಕೂಡ ಫ್ರಾಂಚೈಸಿಗಳಿದೆ. ಇವನ್ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೆ ಸ್ನೇಹಿತರೆ. ಇದು ನಾಟ್ ಫಾರ್ ಓನ್ಲಿ ಕರ್ನಾಟಕ ಮಾತ್ರ ಅಲ್ಲ, ಈ ಒಂದು ಕಂಪನಿ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಮಾಡಬಹುದು. ಈ ಒಂದು ವೆಸ್ಟ್ ಬೆಂಗಾಲ್ ಕಂಪನಿ, ಕೋಲ್ಕತ್ತಾ ಕಂಪನಿ ಆಗಿದೆ ಇದು ಸ್ನೇಹಿತರೆ. ಸೊ ಜೊತೆಗೆ ಕಾರ್ಪೊರೇಟ್ ಆಫೀಸ್ಗಳು ಸ್ನೇಹಿತರೆ, ಮೇನ್ಲಿ ಈ ಒಂದು ಕಂಪನಿಯ ಕಾರ್ಪೊರೇಟ್ ಆಫೀಸ್ಗಳು ಎಲ್ಲೆಲ್ಲಿದೆ ಅಂತ ನೋಡಬಹುದು ನೀವು. ಟೋಟಲ್ ಆಗಿ 5 ಕಡೆ ಕಾರ್ಪೊರೇಟ್ ಆಫೀಸ್ಗಳಿದೆ. ಒಂದು ಡೆಲ್ಲಿನಲ್ಲಿದೆ, ಸೊ ದೊಡ್ಡ ಆಫೀಸ್ ಅಂತ ಹೇಳ್ಬೋದು. ಜೊತೆಗೆ ಮುಂಬೈನಲ್ಲಿದೆ, ಗುವಾಹಟಿನಲ್ಲಿದೆ, ಕೋಲ್ಕತ್ತಾ ಮೇನ್ ಪ್ಲೇಸ್ ಬಂದು ಕೋಲ್ಕತ್ತಾ. ಜೊತೆಗೆ ಸ್ನೇಹಿತರೆ, ನಮ್ಮ ಬೆಂಗಳೂರಲ್ಲೂ ಕೂಡ ಇದೆ ಸ್ನೇಹಿತರೆ. ಸೊ ನೆಲಮಂಗಲ ನಿಯರ್ ಯಾರಿರ್ತೀರಾ ಅವ್ರಿಗೆ ಗೊತ್ತಿರುತ್ತೆ, ಅಲ್ಲಿ ಮಾಕಳಿ ಅನ್ನೋ ಒಂದು ಊರಿದೆ ಸ್ನೇಹಿತರೆ. ಅಲ್ಲಿಗೆ ಹೋದ್ರೆ ನಿಮಗೆ ಗೊತ್ತಾಗ್ತದೆ ಕಂಪನಿಯ ಕಾರ್ಪೊರೇಟ್ ಆಫೀಸ್ ತುಂಬಾ ದೊಡ್ಡದಾಗಿದೆ. ಸೊ ನಾನು ಬೇಕಾದ್ರೆ ಲೊಕೇಶನ್ ಕೂಡ ನಿಮಗೆ ಕಳ್ಸಿಕೊಡ್ತೀನಿ ಸ್ನೇಹಿತರೆ. ಸೊ ಜೊತೆಗೆ ಇಲ್ಲಿ ಅಡ್ರೆಸ್ ಕೂಡ ಇದೆ ನೋಡಿ. ಸೊ ಬೇಕಾದ್ರೆ ನೀವು ಲೊಕೇಶನ್ ಟ್ರೇಸ್ ಮಾಡ್ಕೊಂಡು ಹೋಗಿ ನೀವು ಚೆಕ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಮೇನ್ಲಿ ಆಗಿ ಇಲ್ಲಿ ಬರುವಂತದ್ದು 100% ಹೆಲ್ತ್ ಅಂಡ್ ವೆಲ್ನೆಸ್ ಎಲ್ಲಾ ರೀತಿಯ ಪ್ರಾಡಕ್ಟ್ಗಳಿದೆ ಅಂತ ಹೇಳ್ಬೋದು. ಜೊತೆಗೆ ಕಂಪನಿಯ ಅವಾರ್ಡ್ಸ್ ಅಂಡ್ ರೆಕಗ್ನಿಷನ್. ಸೊ ತುಂಬಾ ಸಲ ಕಂಪನಿಗೆ ಒಂದು ಅವಾರ್ಡ್ಗಳು ಸಿಕ್ಕಿದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನಲ್ಲಿ. ಸೊ ಜೊತೆಗೆ ಇವ್ರದೇ ಆದಂತಹ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಸ್ನೇಹಿತರೆ. ಇಲ್ಲಿ ಬರುವಂತಹ ಪ್ರಾಡಕ್ಟ್ಗಳು ಆಲ್ಮೋಸ್ಟ್ 400 ರಿಂದ 450 ಪ್ರಾಡಕ್ಟ್ಗಳಿದೆ. ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಅದರಲ್ಲಿ 75% ಅಷ್ಟು ಅಂದ್ರೆ ಮುಕ್ಕಾಲು ಭಾಗ 75% ಅಷ್ಟು ಇವ್ರದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಇವರೇ ಮಾರ್ಕೆಟಿಂಗ್, ಇವರೇ ಮ್ಯಾನುಫ್ಯಾಕ್ಚರಿಂಗ್. ಅದರಿಂದನೇ ನಿಮಗೆ ಬೆಸ್ಟ್ ಇನ್ಕಮ್ ನ ಕೊಡ್ತಿದ್ದಾರೆ, ಬೆಸ್ಟ್ ಪ್ರಾಡಕ್ಟ್ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ ಸ್ನೇಹಿತರೆ. ಈ ಒಂದು ಕಂಪನಿ ಆಯುರ್ವೇದ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೂ ಕೂಡ ಸರ್ಟಿಫಿಕೇಟ್ ನ ತಗೊಂಡು ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ಸ್ನೇಹಿತರೆ, ಸುಮಾರು ರೀತಿಯ ಕ್ಯಾಟಗರಿ ಆಫ್ ಪ್ರಾಡಕ್ಟ್ಗಳನ್ನ ನೀವು ನೋಡಬಹುದು ಸ್ನೇಹಿತರೆ. ಎಷ್ಟು ಪ್ರಾಡಕ್ಟ್ಗಳಿದೆ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಹೆಲ್ತ್ ಅಂಡ್ ವೆಲ್ನೆಸ್ ಅಲ್ಲಿ ಎಲ್ಲಾ ರೀತಿಯ ರೋಗ ರುಜಿನಗಳಿಗೂ ಕೂಡ ಬೆಸ್ಟ್ ಸೊಲ್ಯೂಷನ್ ನಮ್ಮ ಒಂದು SHPL. ಸೊ 167 ರೀತಿಯಾದಂತಹ ಪ್ರಾಡಕ್ಟ್ಗಳಿದೆ. ನೆಕ್ಸ್ಟ್ ಅದೆಲ್ಲ ಯಾವ್ಯಾವ ಟೈಪ್ ಅಲ್ಲಿ ಇದೆ ಪ್ರಾಡಕ್ಟ್ಗಳು ಅಂತ ನೀವು ನೋಡಬಹುದು ಇಲ್ಲಿ ಈ ಒಂದು PPT ನಲ್ಲಿ. ಸೊ ಜೊತೆಗೆ ಪರ್ಸನಲ್ ಕೇರ್ 101 ಪ್ರಾಡಕ್ಟ್ಗಳಿದೆ. ಅದರಲ್ಲಿ ಯಾವ್ಯಾವ ಟೈಪಲ್ಲಿ ಯಾವ್ಯಾವ ಕ್ಯಾಟಗರಿಯಲ್ಲಿ ಪ್ರಾಡಕ್ಟ್ಗಳಿದೆ ಅಂತ ನೀವು ನೋಡಬಹುದು. ಹೋಮ್ ಕೇರ್ ಅಲ್ಲಿ 13 ಪ್ರಾಡಕ್ಟ್ಗಳಿದೆ, ಅದರಲ್ಲೂ ಕೂಡ ಯಾವ್ಯಾವ ಪ್ರಾಡಕ್ಟ್ಗಳಿದೆ ಅಂತ ನೀವು ನೋಡಬಹುದು. ಕಿಚನ್ ಕೇರ್ ಅಲ್ಲಿ 29 ಪ್ರಾಡಕ್ಟ್ಗಳಿದೆ. ಸೊ ಜೊತೆಗೆ ಬೇಬಿ ಕೇರ್ ಅಲ್ಲಿ 8 ಪ್ರಾಡಕ್ಟ್ಗಳಿದೆ. ಆಗ್ರೋ ಕೇರ್ ಅಲ್ಲಿ 20 ಪ್ರಾಡಕ್ಟ್ಗಳಿದೆ. ನೆಕ್ಸ್ಟ್ ಅನಿಮಲ್ ಕೇರ್ ಅಲ್ಲಿ 5 ಪ್ರಾಡಕ್ಟ್ಗಳಿದೆ. ಸೊ ಜೊತೆಗೆ ಲೈಫ್ ಸ್ಟೈಲ್ ಪ್ರಾಡಕ್ಟ್ಗಳು 9 ರೀತಿಯಾಗಿದೆ. ಜೊತೆಗೆ ಸ್ನೇಹಿತರೆ, SHPL ಫ್ರೀಡಮ್ ಪ್ಲಾನ್. ಸ್ನೇಹಿತರೆ, ಈ ಒಂದು ಕಂಪನಿಯಲ್ಲಿ ಯಾವ ರೀತಿ ನಾವು ಬಿಸ್ನೆಸ್ ನ ಮಾಡೋದು, ಯಾವ ರೀತಿ ನಮ್ಮ ಕೆಲಸನ ಸ್ಟಾರ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ ಸ್ನೇಹಿತರೆ.
ಸ್ನೇಹಿತರೆ, ಹೌ ಟು ಅಸೋಸಿಯೇಟ್ ವಿತ್ SHPL. ಸೊ ಯಾವ ರೀತಿ ನಾವು ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂಥದ್ದು ಸ್ನೇಹಿತರೆ, ಕಂಪ್ಲೀಟ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಇದೆ, ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ನಿಮ್ಮ ಒಂದು ಆಸ್ ಪರ್ ಪ್ಯಾನ್ ಕಾರ್ಡ್ ಏನಿದೆ, ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ, ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ ಅಥವಾ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅದರಲ್ಲಿ ಯಾವ ರೀತಿ ನೇಮ್ ಇದೆ, ಅದೇ ರೀತಿಯಾಗಿ ನಿಮ್ಮ ಒಂದು ರಿಜಿಸ್ಟರ್ನ ನೀವು ಮಾಡ್ಕೋಬಹುದು. ನಿಮ್ಮ ಡೀಟೇಲ್ಸ್ನ ಬೇಕಾದ್ರೆ ನಿಮ್ಮ ಅಪ್ಲೈನ್ಗೆ ಕಳಿಸಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು, ಅಥವಾ ಅವರ ಲಿಂಕ್ ರೆಫರಲ್ ಲಿಂಕ್ನ ತಗೊಂಡು ಕೂಡ ನೀವು ಸೆಲ್ಫ್ ರಿಜಿಸ್ಟರ್ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ, ಜೊತೆಗೆ ನಿಮ್ಮ ಅಡ್ರೆಸ್ ಪ್ರತಿಯೊಂದನ್ನು ಕೂಡ ನೀವು ಫಿಲ್ ಮಾಡಬೇಕಾಗ್ತದೆ. ಜೊತೆಗೆ ಸ್ನೇಹಿತರೆ, ಆಕ್ಟಿವೇಟ್ ಯುವರ್ ID ವಿತ್ ಫಸ್ಟ್ ಪರ್ಚೇಸ್. ಸ್ನೇಹಿತರೆ, ಇಲ್ಲಿ ಕೇವಲ ನೀವೇನು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಹಾಕಿ ನಿಮ್ಮ ಐಡಿನ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಏನಿಲ್ಲ. ಕೇವಲ 500 BV ಇಂದ ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡಿ ನಿಮ್ಮ ಒಂದು ಐಡಿನ ಆಕ್ಟಿವೇಟ್ ಮಾಡ್ಕೋಬಹುದು. ಸೊ ಅದರಲ್ಲಿ ಬೆಸ್ಟ್ ಯಾವ ರೀತಿ ನೀವು ಮಾಡ್ಕೋಬೇಕು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಸ್ನೇಹಿತರೆ. ಸೊ ಜೊತೆಗೆ ಕೀಪ್ ಬೈಯಿಂಗ್ ಪ್ರಾಡಕ್ಟ್ ವಿತ್ ರೀಪರ್ಚೇಸ್. ಸ್ನೇಹಿತರೆ, ಇದರಲ್ಲಿ ಒನ್ ಟೈಮ್ ಪರ್ಚೇಸ್ ಮಾಡಿದ್ರೆ ಸಾಕಾಗಲ್ಲ. ನಿಮಗೆ ಅವಶ್ಯಕತೆ ಇದ್ದಾಗ ಎಲ್ಲ ನೀವು ರೀಪರ್ಚೇಸ್ ಮಾಡ್ಬೋದು. ನೀವು ರೀಪರ್ಚೇಸ್ ಮಾಡೋದ್ರಿಂದ ಕೂಡ ನಿಮಗೆ ಸೆಲ್ಫ್ ಪರ್ಚೇಸ್ ಇನ್ಕಮ್ ಬರುತ್ತೆ ಸ್ನೇಹಿತರೆ. ಸಮ್ ಪರ್ಸೆಂಟೇಜ್ ನೀವೇನು ಪರ್ಚೇಸ್ ಮಾಡಿದ್ದೀರಾ ಅದರಲ್ಲೂ ಕೂಡ ನೀವು ಇನ್ಕಮ್ ಮಾಡ್ಲಿಕ್ಕೆ ಅವಕಾಶ ಇದೆ. ಇಲ್ಲಿ ಒಂದು ಸಲ ನೀವು ಜಾಯ್ನ್ ಆಗಬೇಕಾದ್ರೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಸೊ ನೀವು ಯಾವಾಗ ಬೇಕಾದ್ರೂ ರೀಪರ್ಚೇಸ್ ಮಾಡೋ ಮುಖಾಂತರ ಕೂಡ ಅರ್ನಿಂಗ್ಸ್ನ ಮಾಡ್ಬೋದು, ಪ್ರಾಡಕ್ಟ್ಗಳನ್ನ ತಗೋಬಹುದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನೀವು ಮಂತ್ಲಿ BV ಮೇಂಟೈನ್ ಮಾಡಬೇಕು, ಮಂತ್ಲಿ ರೀಪರ್ಚೇಸ್ ಮಾಡಬೇಕು. ಸೊ ಇಲ್ಲ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ, ID ಡಿಆಕ್ಟಿವೇಟ್ ಆಗ್ಬಿಡುತ್ತೆ. ನೋ ಕಂಡೀಷನ್ಸ್. ಅರ್ಥ ಮಾಡ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ. ನಿಮಗೆ ಅವಶ್ಯಕತೆಗೆ ತಕ್ಕಂತೆ ನೀವು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ಕೋಬಹುದು. ನೀವು BV ಕೂಡ ಲೈಫ್ ಟೈಮ್ ಕ್ಯಾರಿ ಇರುತ್ತೆ ಸ್ನೇಹಿತರೆ. ನೀವೆಷ್ಟು BV ಬೇಕಾದ್ರೂ ಬಿಸ್ನೆಸ್ ಮಾಡಿ, ಒಂದೇ ಕಡೆ ಬಿಸ್ನೆಸ್ ಹೋದ್ರೂ ಕೂಡ ನಿಮ್ಮ BV ಲೈಫ್ ಟೈಮ್ ಕ್ಯಾರಿ ಇರುತ್ತೆ. ಅದನ್ನ ಯಾವಾಗ ಬೇಕಾದ್ರೂ ನೀವು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಅಂತ ಒಂದು ಆಪರ್ಚುನಿಟಿ SHPL ಕೊಡ್ತಾ ಇದೆ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಸೊ ಕಂಪನಿ ಪೇ ಔಟ್ ಎಷ್ಟು ಕೊಡ್ತಾ ಇದೆ ಸ್ನೇಹಿತರೆ? ಕಂಪನಿಯ ಟರ್ನ್ ಓವರ್ ನಲ್ಲಿ 95% ಟರ್ನ್ ಓವರ್ ಮೀನ್ಸ್ ಕಂಪನಿಗೆ ಬರುವಂತಹ ಬಿಸ್ನೆಸ್ ಅಲ್ಲಿ, ಅರ್ಥ ಆಗ್ತಿದೆಯಾ? ಕಂಪನಿಗೆ ಬರುವಂತಹ ಬಿಸ್ನೆಸ್ ಅಲ್ಲಿ 95% ಕಂಪನಿ ಇನ್ಕಮ್ ನ ಕೊಡ್ತಾ ಇದೆ. ಇನ್ನು 5% ಮಾತ್ರ ಕಂಪನಿಯ ಅಡ್ಮಿನಿಸ್ಟ್ರೇಷನ್ಗೆ ಯೂಸ್ ಮಾಡ್ಕೊಡ್ತಾ ಇದೆ ಸ್ನೇಹಿತರೆ. ಯಾಕೆಂದ್ರೆ ಒಂದು ಕಂಪನಿ ಕ್ರಿಯೇಟ್ ಆಗಿದೆ ಅಂದ್ರೆ ಅವ್ರಿಗೆ ಇಷ್ಟು ಪರ್ಸೆಂಟ್ ಪ್ರಾಫಿಟ್ ಇದ್ರೆ ಮಾತ್ರ ಆ ಕಂಪನಿ ಇರುತ್ತೆ. ಯಾಕೆಂದ್ರೆ ಒಂದು ಕಂಪನಿ ಕ್ರಿಯೇಟ್ ಮಾಡಿದ್ರೆ, ಒಂದು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂದ್ರೆ ಪ್ರಾಫಿಟ್ ಇಲ್ಲದೆ ಯಾರು ಮಾಡಲ್ಲ. ಅದಕ್ಕೋಸ್ಕರ 95% ನ ಕಸ್ಟಮರ್ಗೆ ಕೊಡ್ತಿದ್ದಾರೆ, ಇನ್ನು 5% ಮಾತ್ರ ಅಡ್ಮಿನಿಸ್ಟ್ರೇಷನ್ ಇಟ್ಕೊತಿದ್ದಾರೆ ಸ್ನೇಹಿತರೆ. ಇಲ್ಲಿ ಟೋಟಲ್ ಆಗಿ ಒಂದಲ್ಲ, ಎರಡಲ್ಲ, ಮೂರಲ್ಲ, 12 ರೀತಿಯಾಗಿ ಇನ್ಕಮ್ ಮಾಡ್ಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. 12 ರೀತಿಯಾಗಿ. ಜೊತೆಗೆ ಸ್ನೇಹಿತರೆ, ಫಸ್ಟ್ ಇನ್ಕಮ್ ಬಂದು ಇನ್ಸ್ಟೆಂಟ್ ರಿಟೇಲ್ ಪ್ರಾಫಿಟ್. ಅಂದ್ರೆ ಸ್ನೇಹಿತರೆ, ಇಲ್ಲಿ ಲೈಫ್ ಟೈಮ್ ಬೈ ಒನ್ ಗೆಟ್ ಒನ್ ಪ್ರಾಡಕ್ಟ್ ಆಪ್ಷನ್ ಇದೆ ಸ್ನೇಹಿತರೆ. ಒಂದು ತಗೊಂಡ್ರೆ ಇನ್ನೊಂದು ಫ್ರೀ. ಈಗ ಒಂದು ಟೂತ್ ಪೇಸ್ಟ್ ತಗೋತೀರಾ, ಸೊ ಮಾರ್ಕೆಟ್ ಅಲ್ಲಿ ಏನಿದೆ ಅದಕ್ಕಿಂತ ಸ್ವಲ್ಪ ಕಮ್ಮಿ ಇರುತ್ತೆ, ಅಥವಾ 10 ರೂಪಾಯಿ 20 ರೂಪಾಯಿ ಡಿಫರೆನ್ಸ್ ಇರುತ್ತೆ. ಬಟ್ ನಿಮಗೆ 2 ಪ್ರಾಡಕ್ಟ್ ಬರುತ್ತೆ ಸ್ನೇಹಿತರೆ. ಒಂದು ಟೂತ್ ಪೇಸ್ಟ್ಗೆ ನೀವು ಮಾತ್ರ ಪೇ ಮಾಡ್ತೀರಾ, ನಿಮಗೆ ಇನ್ನೊಂದು ಟೂತ್ ಪೇಸ್ಟ್ ಫ್ರೀ ಆಗಿ ಬರುತ್ತೆ. ಇಲ್ಲ ಒಂದೇ ಒಂದು ಇನ್ನೊಂದು ಯಾವುದೋ ಒಂದು ಮಸಾಲೆ ಪೌಡರ್ಗೆ ನೀವು ಅಮೌಂಟ್ ಪೇ ಮಾಡ್ತೀರಾ, ಇನ್ನೊಂದು ನಿಮಗೆ ಬರುತ್ತೆ ಸ್ನೇಹಿತರೆ. ಇನ್ನೊಂದು ಯಾವುದೋ ಒಂದು ಕ್ರೀಮ್ ತಗೋತೀರಾ, ಫೇಸ್ ವಾಶ್ ತಗೋತೀರಾ, ಒಂದು ತಗೋತೀರಾ, ನಿಮಗೆ 2 ಬರುತ್ತೆ. ಈ ರೀತಿಯಾಗಿ ಬೈ ಒನ್ ಗೆಟ್ ಒನ್ ಆಫರ್ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಯಾವಾಗಲೂ ಇರುತ್ತೆ. ಲೈಫ್ ಟೈಮ್ ನಿಮಗೆ ಬೈ ಒನ್ ಗೆಟ್ ಒನ್ ಇರುತ್ತೆ ಸ್ನೇಹಿತರೆ. ಅಂದ್ರೆ ನೀವು 1,000 ರೂಪಾಯಿ ಅಷ್ಟು ಪ್ರಾಡಕ್ಟ್ಗಳನ್ನ ತಗೊಂಡ್ರೆ ನಿಮಗೆ 2,000 ರೂಪಾಯಿ ವರ್ತು ಪ್ರಾಡಕ್ಟ್ ನಿಮಗೆ ಬರುತ್ತೆ ಸ್ನೇಹಿತರೆ. ಆ ತರ ಒಂದು ಆಪರ್ಚುನಿಟಿ ಈ ಒಂದು ಬಿಸ್ನೆಸ್ ಅಲ್ಲಿ ಇದೆ. ಜೊತೆಗೆ ಸ್ನೇಹಿತರೆ, ಕನ್ಸಿಸ್ಟೆನ್ಸಿ ಆಫರ್. ಸ್ನೇಹಿತರೆ, ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಲೈನ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ನೀವು ಮಂತ್ಲಿ ರೀಪರ್ಚೇಸ್ ಮಾಡಲೇಬೇಕು ಅಂತ ಯಾರು ಕೂಡ ಕಂಡೀಷನ್ಸ್ ಹಾಕಲ್ಲ. ನಿಮಗೆ ಅವಶ್ಯಕತೆ ಇದ್ರೆ ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು, ಅದನ್ನ ಎಷ್ಟು ಬೇಕಾದ್ರೂ ನೀವು ಪರ್ಚೇಸ್ ಮಾಡಬಹುದು. ಬಟ್ ಇಲ್ಲೊಂದು ಆಫರ್ ಇದೆ. ಏನಪ್ಪ ಆಫರ್ ಅಂತ ಅಂದ್ರೆ, ನಿಮ್ಮ ತಿಂಗಳ ಈಗ ಪ್ರತಿ ತಿಂಗಳು ಕೂಡ 1 ರಿಂದ 30 ದಿನ 31 ದಿನ ಇರುತ್ತದೆ. ಅದರಲ್ಲಿ 1ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಏನಾದ್ರೂ ನಿಮ್ಗೆ ಅವಶ್ಯಕತೆಗೆ ತಕ್ಕಂತೆ 1000 BV, ಮಿನಿಮಮ್ 1000, ಮ್ಯಾಕ್ಸಿಮಮ್ ನಿಮ್ ಇಷ್ಟ. ಓಕೆ, ಸೊ 1000 BV ಎಷ್ಟು ಏನಾದ್ರೂ ನೀವು ಮಂತ್ಲಿ ನೀವು ಶಾಪಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಕಂಟಿನ್ಯೂ ಆಗಿ ಏನಾದ್ರು 3 ಮಂತ್ಸ್ ನೀವು ಶಾಪಿಂಗ್ ಮಾಡಿದ್ರೆ ನಿಮಗೆ 1,500 ರೂಪಾಯಿ ವರ್ತು ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ ಸ್ನೇಹಿತರೆ. ಇಲ್ಲ ಸರ್, ನಾನು ಕಂಟಿನ್ಯೂ ಆಗಿ 6 ಮಂತ್ ನಾನು 1000 BV ಅಷ್ಟು ನನ್ನ ಮನೆಗೆ ಬೇಕಂತ ಸಾಮಗ್ರಿಗಳನ್ನ ನಾನು ತಗೋತೀನಿ ಅಂತ ಅನ್ಕೊಳ್ಳಿ, ನಿಮಗೆ 5,000 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಪ್ರಾಡಕ್ಟ್ ಫ್ರೀ ಆಗಿ ಬರುತ್ತೆ. ಇಲ್ಲ ನಾನು ಕಂಟಿನ್ಯೂ ಆಗಿ 12 ತಿಂಗಳು ಕೂಡ 1000 ರೀಪರ್ಚೇಸ್ ಮಾಡ್ತೀನಿ ನಾನು BVನ ಅಂತ ಅಂದ್ರೆ, ಟೋಟಲ್ ಆಗಿ ನಿಮಗೆ 15,000 ರೂಪಾಯಿ ಅಷ್ಟು ಪ್ರಾಡಕ್ಟ್ ನಿಮಗೆ ಫ್ರೀ ಆಗಿ ಸಿಗುತ್ತೆ ಸ್ನೇಹಿತರೆ, ಕಂಟಿನ್ಯೂ ಆಗಿ ನೀವೇನಾದ್ರು ಶಾಪಿಂಗ್ ಮಾಡಿದ್ರೆ. ಸೊ ಪ್ರತಿಯೊಂದು ಕೂಡ ನಿಮ್ಮ ಐಡಿಯಾದಲ್ಲಿ ಇರುತ್ತೆ, ಪ್ರತಿಯೊಂದು ಕೂಡ ಗೈಡೆನ್ಸ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಒಂದೊಳ್ಳೆ ಅವಕಾಶ. ಜೊತೆಗೆ ಸ್ನೇಹಿತರೆ, ನಿಮಗೆ ಓನ್ಲಿ ಫ್ರೀ ಪ್ರಾಡಕ್ಟ್ಸ್ ಅಲ್ಲ. ಸೊ ಕಂಪನಿ ಪ್ರತಿ ತಿಂಗಳು ಕೂಡ ಲಕ್ಕಿ ಡ್ರಾ ಇಡುತ್ತೆ. ಈ 1ನೇ ತಾರೀಕಿಂದ 14ನೇ ತಾರೀಕು ಒಳಗಡೆ ಯಾರೆಲ್ಲ BVನ ಮಾಡಿದರೆ, CNCನ ಮಾಡಿದರೆ, ಕನ್ಸಿಸ್ಟೆನ್ಸಿ ಆಫರ್ಗೆ ಎಲಿಜಿಬಿಲಿಟಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ಲಕ್ಕಿ ಡ್ರಾ ಇರ್ತಾರೆ. ಆ ಒಂದು ಲಕ್ಕಿ ಡ್ರಾನಲ್ಲಿ 50 ಜನರನ್ನ ಸೆಲೆಕ್ಟ್ ಮಾಡಿ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ ತರ 50 ಜನಗಳಿಗೆ ಅವರ ಒಂದು ರೋಲ್ನ ಪ್ರಕಾರ ಅವ್ರಿಗೆ ಗಿಫ್ಟ್ ಅನ್ನ ಕೊಡ್ತಾರೆ ಸ್ನೇಹಿತರೆ. ಜೊತೆಗೆ ಪ್ರತಿಯೊಂದು ಕೂಡ 1ನೇ ತಾರೀಕಿಂದ 14th ಒಳಗಡೆ ಇದ್ರೆ ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಇರ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಮಂತ್ ಎಂಡ್ ಅಲ್ಲಿ ನಿಮಗೆ ಆಫರ್ನ ಮೀನ್ಸ್ ಏನು ಗಿಫ್ಟ್ ಯಾರಿಗೆ ಬಂದಿದೆ ಅದೆಲ್ಲನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಬೇಕು, ಕಲೆಕ್ಟ್ ಮಾಡ್ಕೋಬೇಕು ಅಂದಲ್ಲ. ಪ್ರತಿಯೊಂದು ಕೂಡ ನಿಮ್ಮ ಅಡ್ರೆಸ್ ಕರೆಕ್ಟ್ ಆಗಿದೆ ಅಂದ್ರೆ ನಿಮ್ಮ ಅಡ್ರೆಸ್ಗೆ ಬಂದು ರೀಚ್ ಆಗುತ್ತೆ ಸ್ನೇಹಿತರೆ. ಜೊತೆಗೆ ಸ್ನೇಹಿತರೆ, ಸೆಕೆಂಡ್ ಟೈಪ್ ಆಫ್ ಇನ್ಕಮ್ ಬಂದು ಟೀಮ್ ಮ್ಯಾಚಿಂಗ್ ಇನ್ಕಮ್. ಸ್ನೇಹಿತರೆ, ಇದರಲ್ಲಿ 10% ಟೀಮ್ ಮ್ಯಾಚಿಂಗ್ ಇನ್ಕಮ್ ನ ಕಂಪನಿ ಕೊಡ್ತಾ ಇದೆ. ಸೊ ನೀವು ಎಷ್ಟು BV ಬೇಕಾದ್ರೂ ಮ್ಯಾಚಿಂಗ್ ಮಾಡಬಹುದು, ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟು BV ಬೇಕಾದ್ರೂ ಮ್ಯಾಚಿಂಗ್ ಮಾಡಬಹುದು. ನಿಮಗೆ 10% ಮ್ಯಾಚಿಂಗ್ ಇನ್ಕಮ್ ಕೊಡ್ತದೆ. ಸೊ ಇದರಲ್ಲಿ ಬೈ ಒನ್ ಗೆಟ್ ಒನ್ ಪ್ರಾಡಕ್ಟ್ಗಳಂತೂ ಸಿಕ್ಕೇ ಸಿಗುತ್ತೆ. ಜೊತೆಗೆ 2 ಡೈರೆಕ್ಟ್ ಮ್ಯಾಂಡೇಟರಿ
ಅಂದ್ರೆ ನೀವು ಲೆಫ್ಟ್ ರೈಟೇ ಮಾಡಬೇಕು ಅಂತ ಇಲ್ಲ, ಯಾವುದೇ ಸೈಡ್ ಅಂದ್ರೆ ನೀವು ಇನ್ಕಮ್ ತಗೋಬೇಕಾದ್ರೆ ಡೈರೆಕ್ಟ್ ಮಾಡ್ತಿರಲ್ವಾ, ಬೇರೆ ರೆಫರ್ ಮಾಡ್ತಿರಲ್ವಾ. ಸೊ ರೆಫರ್ ಮಾಡಿದಾಗ ನಿಮ್ಗೆ ಇನ್ಕಮ್ ಬಂದೇ ಬರುತ್ತೆ. ಸೊ ಜೊತೆಗೆ ಸ್ನೇಹಿತರೆ, ಸೊ ಇಲ್ಲಿ ಇಷ್ಟೇ ಬಿವಿ ಅಷ್ಟೇ ಬಿವಿ ಅಂತ ಏನಿಲ್ಲ. ಸೊ ಸ್ನೇಹಿತರೆ, ಇಲ್ಲಿ ಫಸ್ಟ್ ಪರ್ಚೇಸ್ ಬಿವಿ ಅಂತ ಇರುತ್ತೆ, ಫಸ್ಟ್ ಪರ್ಚೇಸ್ ಬಿಸ್ನೆಸ್ ವ್ಯಾಲ್ಯೂಮ್ ಅಂತ ಇರುತ್ತೆ. ಅದನ್ನ ಇಷ್ಟೇ ತಗೋಬೇಕು ಅಂತ ಇಲ್ಲ, ಬಟ್ ಬೆನಿಫಿಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಬೆನಿಫಿಟ್ಗಳು ಸ್ನೇಹಿತರೆ, ಫಸ್ಟ್ ಆಪ್ಷನ್ ಬಂದು ನೀವೇನಾದ್ರೂ 500 ಬಿವಿ ಇಂದ 2999 ಬಿವಿ ಒಳಗಡೆ ನೀವೇನಾದ್ರು ಜಾಯ್ನ್ ಆದ್ರೆ ನಿಮಗೆ ವೀಕ್ಲಿ ಕ್ಯಾಪಿಂಗು 1,25,000 ಇರುತ್ತೆ. ಒಂದು ತಿಂಗಳಿಗೆ 5 ಲಕ್ಷ ಆದಾಯ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದು ಓನ್ಲಿ ಈ ಇನ್ಕಮ್ ಮಾತ್ರ, ಬೇರೆ ಬೇರೆ ಇನ್ಕಮ್ ಯಾವುದೇ ರೀತಿ ಕಂಡೀಷನ್ ಇರಲ್ಲ, ಅನ್ಲಿಮಿಟೆಡ್ ನೀವು ತಗೋಬಹುದು, ತೊಂದರೆ ಇಲ್ಲ. ಬಟ್ ಈ ಒಂದು ಟೀಮ್ ಮ್ಯಾಚಿಂಗ್ ಬೋನಸ್ ಮಾತ್ರ ಏನಾದ್ರೂ ನೀವು 500 ಬಿವಿ ಇಂದ 2999 ಬಿವಿ ಒಳಗಡೆ ಏನಾದ್ರು ಯಾರೇ ಜಾಯ್ನ್ ಆಗಿದ್ರು ಕೂಡ, ಜಾಯ್ನ್ ಆಗಬೇಕಾದ್ರೆ ಅವ್ರಿಗೆ ಒಂದು ತಿಂಗಳಿಗೆ 5 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ ಈ ಒಂದು ಟೀಮ್ ಮ್ಯಾಚಿಂಗ್ ಅಲ್ಲಿ. ಸೊ ನೆಕ್ಸ್ಟ್ ಬೆನಿಫಿಟ್ ಬಂದು ಇನ್ ಕೇಸ್ ಏನಾದ್ರು ನೀವು 3,000 ಬಿವಿ ಇಂದ 5,999 ಬಿವಿ ಒಳಗಡೆ ನೀವೇನಾದ್ರೂ ಜಾಯ್ನ್ ಆಗಿದ್ದೀರಾ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾದ್ರೆ ಅಂತಂದ್ರೆ ನಿಮಗೆ ವೀಕ್ಲಿ 1.5 ಲಕ್ಷದವರೆಗೂ ಅರ್ನಿಂಗ್ಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ತಿಂಗಳಿಗೆ 6 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ, ಅಂದ್ರೆ ಪರ್ಟಿಕ್ಯುಲರ್ ಈ ಒಂದು ಇನ್ಕಮ್ ಟೀಮ್ ಮ್ಯಾಚಿಂಗ್ ಇನ್ಕಮ್ ಇಂದ. ನೆಕ್ಸ್ಟ್ ಥರ್ಡ್ ಟೈಪ್ ಬಂದು 6,000 ಬಿವಿ ಇಂದ 8,999 ಬಿವಿ ಒಳಗಡೆ ಏನಾದ್ರು ನೀವು ಫಸ್ಟ್ ಪರ್ಚೇಸ್ ಅಲ್ಲಿ ಜಾಯ್ನ್ ಆಗಿತ್ತು ಅಂತಂದ್ರೆ ನಿಮಗೆ ವಾರಕ್ಕೆ 2 ಲಕ್ಷ ತರ, ತಿಂಗಳಿಗೆ 8 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲ ಫೈನಲ್, ಸೊ ನೀವು ಜಾಯ್ನ್ ಆಗ್ಬೇಕಾದ್ರೆ 9,000 ಬಿವಿ ಅಥವಾ ಅದಕ್ಕಿಂತ ಮೇಲ್ಪಟ್ಟು ಎಷ್ಟು ಬೇಕಾದ್ರೂ ನೀವು ಜಾಯ್ನ್ ಆಗ್ಬೋದು. ಅದ್ರಲ್ಲಿ ಜಾಯ್ನ್ ಆಗಿದ್ರೆ ನಿಮಗೆ ವಾರಕ್ಕೆ 3 ಲಕ್ಷ ತರ, ತಿಂಗಳಿಗೆ 12 ಲಕ್ಷ ದುಡಿಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಮಂತ್ಲಿ ರೀಪರ್ಚೇಸ್ ಮಾಡಬೇಕು ಅಂತ ಕಂಡೀಷನ್ ಇಲ್ಲ. ಲೈಫ್ ಟೈಮ್ ಒನ್ ಟೈಮ್ ಜಾಯ್ನಿಂಗ್, ನಿಮ್ಗೆ ಇಷ್ಟ ಬಂದಂಗೆ ನೀವು ಜಾಯ್ನ್ ಆಗ್ಬೋದು. ಬಟ್ ಬೆನಿಫಿಟ್ ಇರೋ ಕಡೆ ನೀವು ಮನ್ಸು ಮಾಡಿ ಜಾಯ್ನ್ ಆದ್ರೆ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೀವು ಒಂದು ಸಲ ಜಾಯ್ನ್ ಆದ್ಮೇಲೆ ನೀವು ರೀಪರ್ಚೇಸ್ ಮಾಡಕ್ಕೆ ಅವಕಾಶ ಇಲ್ಲ ಅಂತ ಏನಿಲ್ಲ, ನೀವು ಎಷ್ಟು ಸಲ ಬೇಕಾದ್ರೂ ರೀಪರ್ಚೇಸ್ ಮಾಡ್ಬೋದು, ಬಟ್ ಕಂಡೀಷನ್ ಇಲ್ಲ. ಸೊ ಕೆಲವೊಂದು ಕಂಪನಿಗಳು, ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಲ್ಲಿ ನೀವು ನೋಡ್ಬೋದು, ಕೆಲವೊಂದು ಕಂಪನಿಗಳಲ್ಲಿ ಕಂಡೀಷನ್ಸ್ ಇರುತ್ತೆ, ನೀವು ಮಂತ್ಲಿ ತಗೊಳ್ಳೇಬೇಕು, ಇಷ್ಟು ತಗೊಳ್ಳೇಬೇಕು, ಅಷ್ಟು ತಗೊಳ್ಳೇಬೇಕು ಅಂತ. ಜನ ಇಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಬರ್ತಾರೆ, ದುಡ್ಡನ್ನ ಅಲ್ಲೇ ಕಳೆದು ಬಿಡ್ತಾರೆ. ಆ ಥರ ಆದರೆ ನೋ ಯೂಸ್. ಓಕೆ, ಸೊ ಅದರಿಂದ ಸ್ನೇಹಿತರೆ ಒಳ್ಳೆ ಅವಕಾಶ ಇದೆ. ಸೊ ನೀವು ಯಾವುದೇ ಇನ್ಕಮ್ ಅಂದ್ರೆ ಲೈಕ್ ಈ ಒಂದು ಟೀಮ್ ಮ್ಯಾಚಿಂಗ್ ಬೋನಸ್ ಬಂದು ನಿಮಗೆ ವೀಕ್ಲಿ ಪೇಔಟ್ ಆಗುತ್ತೆ. ಯಾವತ್ತು ಪೇಔಟ್ ಆಗುತ್ತೆ? 7ನೇ ತಾರೀಕು, 14ನೇ ತಾರೀಕು, 21ನೇ ತಾರೀಕು, ಮತ್ತೆ ಲಾಸ್ಟ್ ಡೇ ಆಫ್ ದಟ್ ಮಂತ್, ಆ ಮಂತಿನ ಲಾಸ್ಟ್ನೇ ದಿನದಲ್ಲಿ ಆ ಒಂದು ಪೇಔಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇನ್ನ ಬೇರೆ ಇನ್ಕಮ್ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ, ಅವೆಲ್ಲವೂ ಕೂಡ ಮಂತ್ಲಿ ಆ ತಿಂಗಳ ಕೊನೆಯಲ್ಲಿ ಜನರೇಟ್ ಆಗ್ತಾ ಹೋಗ್ತದೆ. ಬಟ್ ಈ ಒಂದು ಟೀಮ್ ಮ್ಯಾಚಿಂಗ್ ಇನ್ಕಮ್ ಮಾತ್ರ ನೀವು ಏನೇ ಕೆಲಸ ಮಾಡಿದ್ರು ವೀಕ್ಲಿ ಬಂದು ಕ್ರಿಯೇಟ್ ಆಗ್ಬಿಡುತ್ತೆ ಸ್ನೇಹಿತರೆ. ಸೊ ಜೊತೆಗೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಓದ್ಕೊಳ್ಳಿ, PDF ಕೂಡ ನಾನು ಶೇರ್ ಮಾಡ್ತೀನಿ. ಜೊತೆಗೆ ಸ್ನೇಹಿತರೆ, ಟೀಮ್ ಬಿಲ್ಡಿಂಗ್ ಬೋನಸ್, ನೆಕ್ಸ್ಟ್ ಟೈಪ್ ಆಫ್ ಇನ್ಕಮ್, ಇಲ್ಲಿ ಯಾವ ರೀತಿ ಆದಾಯ ಮಾಡ್ಬೋದು ಸ್ನೇಹಿತರೆ, ನೀವು ಎಷ್ಟು ಜನರಿಗೆ ಬೇಕಾದ್ರೂ ಅವಕಾಶ ಕೊಡ್ಬೋದು, ಎಷ್ಟು ಜನರಿಗೆ ಬೇಕಾದ್ರೂ ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೋದು. ನಿಮ್ಮ ಡೈರೆಕ್ಟ್ ಸ್ಪಾನ್ಸರ್ ಇರುವಂತಹ ವ್ಯಕ್ತಿಗಳು ಏನ್ ಅರ್ನಿಂಗ್ಸ್ ಮಾಡ್ತಾರೆ ಅದರಲ್ಲಿ 10% ನಿಮಗೂ ಬರುತ್ತೆ ಸ್ನೇಹಿತರೆ. ಅವ್ರು ಯಾವುದೇ ಲೆವೆಲ್ ಇರಲಿ, ಬಟ್ ಏನಪ್ಪಾ ಅಂದ್ರೆ ನೀವು ನಿಮ್ಮ ಡೈರೆಕ್ಟ್ ಬಂದಿರ್ಬೇಕು ಅವರು. ಓಕೆ, ಸೊ ನಿಮ್ಗೆ ಎಷ್ಟೇ ಜನ ಡೈರೆಕ್ಟ್ ಮಾಡಿರೋ ಅವರೆಲ್ಲ ನಿಮಗೆ ಫಸ್ಟ್ ಲೆವೆಲ್ ಅಂತಾನೆ ಕೌಂಟ್ ಆಗ್ತಾರೆ. ಅವ್ರು ಎಷ್ಟೇ ಅರ್ನಿಂಗ್ಸ್ ಮಾಡಿದ್ರು ಕೂಡ ಅದರಿಂದ ನಿಮಗೆ 10% ಆದಾಯ ಬರುತ್ತೆ ಟೀಮ್ ಮ್ಯಾಚಿಂಗ್ ಅಲ್ಲಿ. ನೆಕ್ಸ್ಟ್ ಇನ್ಕಮ್ ಬಂದು ಅರ್ನ್ ಲೀಡರ್ಶಿಪ್ ಬೋನಸ್. ಸ್ನೇಹಿತರೆ, ನೀವೇನಾದ್ರೂ ಒಂದೇ ತಿಂಗಳಲ್ಲಿ ಲೆಫ್ಟ್ ಅಲ್ಲಿ 15,000 ಬಿವಿ, ರೈಟ್ ಅಲ್ಲಿ 15,000 ಬಿವಿ ಒಂದೇ ತಿಂಗಳಲ್ಲಿ ಮ್ಯಾಚಿಂಗ್ ಆದ್ರೆ, ಕಂಪನಿಲಿ ಎಷ್ಟು ಜನ 15,000 ಬಿವಿ ಮ್ಯಾಚಿಂಗ್ ಮಾಡಿರ್ತಾರೆ ಅವರೆಲ್ಲ ಸಿಲ್ವರ್ ಅಚೀವರ್ ಅಂತ ಆಗ್ತಾರೆ. ಸಿಲ್ವರ್ ಅಚೀವರ್ ಆದ್ರೆ ಆ ತಿಂಗಳಲ್ಲಿ ನೀವು ಅಂತ ಅಂದ್ರೆ ನಿಮಗೆ ಕಂಪನಿಯ ಟರ್ನ್ ಓವರ್ ಅಲ್ಲಿ 5% ಎತ್ತಿರ್ತಾರೆ. ಈ ಸಿಲ್ವರ್ ಅಚೀವರ್ಗಳಿಗೆ ಎಲ್ರಿಗೂ ಕೂಡ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್, ಇನ್ ಕೇಸ್ ಏನಾದ್ರು ಆ ತಿಂಗಳಲ್ಲಿ 30,000 ಮ್ಯಾಚಿಂಗ್ ಆಯ್ತು ಅಂತ ಅಂದ್ರೆ ನೀವು ಗೋಲ್ಡ್ ಅಚೀವರ್ ಆಗ್ತೀರಾ. ಅವಾಗ ಈಗ ಆಲ್ರೆಡಿ 5% ಏನ್ ಬಂದಿದೆ, ಅದಲ್ಲದೆ ನಿಮಗೆ 3+3 ಟೋಟಲ್ 6% ನಿಮಗೆ ಈ ಒಂದು ಗೋಲ್ಡ್ ಅಚೀವರ್ ಅಲ್ಲಿ ಬರ್ತದೆ ಸ್ನೇಹಿತರೆ. ಅಂದ್ರೆ ನೀವು 30,000 ಬಿವಿ ಮ್ಯಾಚಿಂಗ್ ಏನಾರ ತಿಂಗಳಲ್ಲಿ ಆಯ್ತು ಅಂದ್ರೆ ನಿಮಗೆ ಸಿಲ್ವರ್ ಅಚೀವರ್ ಇನ್ಕಮ್ ಬರುತ್ತೆ, ಗೋಲ್ಡ್ ಅಚೀವರ್ ಇನ್ಕಮ್ ಎರಡೂ ಕೂಡ ಬರುತ್ತೆ. ನೆಕ್ಸ್ಟ್, ಆ ತಿಂಗಳಲ್ಲಿ 50,000 ಬಿವಿ ಮ್ಯಾಚಿಂಗ್ ಆಗಿದ್ರೆ ನಿಮ್ಮ ಪ್ಲಾಟಿನಮ್ ಅಚೀವರ್ ಅಂತ ನೀವು ರೀಚ್ ಆಗ್ತೀರಾ. ಅವಾಗ ಟೋಟಲ್ 9%, ಅಂದ್ರೆ 5% ಸಿಲ್ವರ್ ಅಚೀವರ್ ಇನ್ಕಮ್ ಬರುತ್ತೆ, 6% ಗೋಲ್ಡ್ ಅಚೀವರ್ ಇನ್ಕಮ್ ಬರುತ್ತೆ, ಮತ್ತೆ 9% ಪ್ಲಾಟಿನಮ್ ಅಚೀವರ್ ಇನ್ಕಮ್ ಬರುತ್ತೆ. 3 ಇನ್ಕಮ್ಗಳು ಬರುತ್ತೆ. ಮತ್ತೆ ಇಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ, ಇಷ್ಟಾಗಲೇಬೇಕು ಅಷ್ಟಾಗಲೇಬೇಕು ಅಂತ. ನೀವು ಯಾವ ಲೆವೆಲ್ ಅಲ್ಲಿ ಇರ್ತೀರಾ ಆ ಲೆವೆಲ್ ಇನ್ಕಮ್ ನಿಮಗೆ ಬರ್ತದೆ ಸ್ನೇಹಿತರೆ. ಜೊತೆಗೆ ನೆಕ್ಸ್ಟ್ ಏನಾದ್ರು 75,000 ಬಿವಿ ಮ್ಯಾಚಿಂಗ್ ಆದ್ರೆ ಡೈಮಂಡ್ ಅಚೀವರ್ ಆಗ್ತೀರಾ. ಅವಾಗ ನಿಮಗೆ ಆಲ್ರೆಡಿ ಮೂರು ರೀತಿಯಾಗಿ ನಾನು ಏನು ಹೇಳಿದೆ ಅದು ಎಕ್ಸ್ಟ್ರಾ ಇನ್ಕಮ್, ಇದು 12%. ನೆಕ್ಸ್ಟ್ ಅದಾದ್ಮೇಲೆ ಅದು 1,50,000 ನೀವು ಮ್ಯಾಚಿಂಗ್ ಬಿವಿ ಕಂಪ್ಲೀಟ್ ಆದ್ರೆ ಆ ತಿಂಗಳಲ್ಲಿ ನೀವು ಎಕ್ಸಿಕ್ಯೂಟಿವ್ ಡೈಮಂಡ್ ಅಚೀವರ್ ಆಗ್ತೀರಾ. ಅದ್ರ ಜೊತೆಗೆ 15% ಆಡ್ ಆಗುತ್ತೆ. ಸೊ ಪ್ಲಸ್ ನಿಮಗೆ ಅಚೀವ್ ಮಂತ್ಲಿ ಏನಾದ್ರು 2.5 ಲಕ್ಷ ಬಿವಿ ಮ್ಯಾಚಿಂಗ್ ಆದ್ರೆ ಪ್ಲಸ್ 3%, 18% ನಿಮಗೆ ಇನ್ಕಮ್ ಕೌಂಟ್ ಆಗುತ್ತೆ. ಸೊ ಏನಾದ್ರು ಅದಲ್ಲದೆ ಟೋಟಲ್ ಆಗಿ ಸ್ನೇಹಿತರೆ ಎಲ್ಲಾ ರೀತಿಯ ಈ ಒಂದು ಏನು ನಾನು ಇಷ್ಟು ರ್ಯಾಂಕ್ಗಳ ಬಗ್ಗೆ ಹೇಳಿದೆ, 6 ರ್ಯಾಂಕ್ಗಳಲ್ಲಿ ನಿಮಗೆ 35% ಅಷ್ಟು ಕಂಪನಿಯ ಬಿವಿ ಏನ್ ಮಾಡುತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ತದೆ. ಅದು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತದೆ ನೀವು ನೋಡ್ಬೋದು ಇಲ್ಲಿ. ಸೊ ಫಸ್ಟ್ ಟೀಮ್ ಮೆಂಟರಿಂಗ್ ಬೋನಸ್ ಅಲ್ಲಿ ನೀವು 15,000 ಬಿವಿ ಮ್ಯಾಚಿಂಗ್ ಆದ್ರೆ ಅಂದ್ರೆ ಸಿಲ್ವರ್ ಆಗಿ ನಿಮಗೆ 5% ಬರುತ್ತೆ. ಸೊ ಇನ್ ಕೇಸ್ ಏನಾದ್ರು ನೀವು 30,000 ಮ್ಯಾಚಿಂಗ್ ಆದಾಗ ಏನಾದ್ರು ನೀವು ಗೋಲ್ಡ್ ರ್ಯಾಂಕ್ ಅಲ್ಲಿ ಇದ್ರೆ 3 ಎರಡು ತರ ಇನ್ಕಮ್ ಬರುತ್ತೆ. ನೀವೇನಾದ್ರೂ ಚೈಲ್ಡ್ ಎಜುಕೇಶನ್ ಬೋನಸ್ ಬಂದು 50,000 ಮ್ಯಾಚಿಂಗ್ ಆದಾಗ ನಿಮಗೆ 3 ರೀತಿಯಾಗಿ ಇನ್ಕಮ್ ಬರುತ್ತೆ. ಸೊ ನೆಕ್ಸ್ಟ್ ಡೈಮಂಡ್ ರ್ಯಾಂಕು, ನೆಕ್ಸ್ಟ್ ಲಕ್ಸುರಿ ಕಾರ್ ಬೋನಸ್, ಎಕ್ಸಿಕ್ಯೂಟಿವ್ ಡೈಮಂಡ್, ರಾಯಲ್ ಡೈಮಂಡ್. ಸೊ ಈ ರೀತಿಯಾಗಿ ನೆಕ್ಸ್ಟ್ ರಾಯಲ್ಟಿ ಕ್ಲಬ್ ಬೋನಸ್, ಅನದರ್ ಇನ್ಕಮ್.
ಸ್ನೇಹಿತರೆ, ನಿಮ್ಮ ಟೀಮಲ್ಲಿ ಲೆಫ್ಟ್ ಅಲ್ಲಿ ಮತ್ತೆ ರೈಟ್ ಅಲ್ಲಿ 2.5 ಲಕ್ಷ BV ಮ್ಯಾಚಿಂಗ್ ಯಾವಾಗ ಆಗುತ್ತೆ, ಇವಾಗ ನಾನು ಏನೆಲ್ಲ ಇನ್ಕಮ್ನ ಹೇಳ್ಕೊಂಡ್ ಬರ್ತಾ ಇದ್ದೀನಿ, ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇದು ಒಂದು ಇನ್ಕಮ್ 2.5 ಲಕ್ಷ BV ಮ್ಯಾಚಿಂಗ್ ಆದಾಗ ಇದು ಕೂಡ ನಿಮಗೆ ಇನ್ಕಮ್ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ನೀವು ನೋಡಬಹುದು ಸ್ನೇಹಿತರೆ. ಸೂಪರ್ ಪರ್ಫಾರ್ಮೆನ್ಸ್ ಬೋನಸ್ ಇದು 25 ಲಕ್ಷ BV ಮ್ಯಾಚಿಂಗ್ ಯಾವತ್ತು ನಿಮ್ದು ಕಂಪ್ಲೀಟ್ ಆಗುತ್ತೆ ಅವತ್ತು ಕೂಡ ಈ ಒಂದು ಇನ್ಕಮ್ ಕೂಡ ನಿಮಗೆ ಆಡ್ ಆಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಕ್ಯಾಲ್ಕುಲೇಷನ್ ಆಗುತ್ತೆ ನೀವು ನೋಡಬಹುದು ಇಲ್ಲಿ. ಜೊತೆಗೆ ಕಂಪನಿ ಆಲ್ ಆಫರ್ ಅಂಡ್ ಆಫರ್ಗಳನ್ನ ಅನೌನ್ಸ್ ಮಾಡಿದೆ, ಅವಾರ್ಡ್ಸ್ ರಿವಾರ್ಡ್ಸ್ಗಳು ಪ್ರತಿಯೊಂದು ಕೂಡ ಕೊಡ್ತಾ ಇದೆ. ಪ್ರತಿಯೊಂದು ನಿಮ್ಗೆ ಯಾವುದೇ ಒಂದು ರ್ಯಾಂಕ್ ರಿವಾರ್ಡ್ ಬಂದರೂ ಕೂಡ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಆಲ್ ದ BV ವಿಲ್ ಬಿ ಕ್ಯಾರಿ ಫಾರ್ವರ್ಡ್. ಎಲ್ಲ BVನೂ ಕೂಡ ನಿಮಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗ್ತದೆ. ಸೊ ಜೊತೆಗೆ ಎಲ್ಲವೂ ಕೂಡ ನಿಮಗೆ ರಿವಾರ್ಡ್ ಕೌಂಟ್ ಆಗ್ತಾ ಹೋಗ್ತದೆ, ಅವಾರ್ಡ್ ಕೂಡ ಕೌಂಟ್ ಆಗ್ತದೆ. ಎಕ್ಸಾಂಪಲ್ ನೋಡಿ, ನಿಮ್ಮ ಕ್ಯುಮ್ಯುಲೇಟಿವ್ ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಈ ತಿಂಗಳ ಸ್ವಲ್ಪ ಆಗಿದೆ, ನೆಕ್ಸ್ಟ್ ತಿಂಗಳಲ್ಲಿ ಅದರ ನೆಕ್ಸ್ಟ್ ಈ ತರ ವರ್ಷ ಅಲ್ಲ 2 ವರ್ಷ ಅಲ್ಲ 10 ವರ್ಷ ನೀವು ಟೈಮ್ ತಗೊಳ್ಳಿ. ನಿಮ್ಮ BV ಯಾವಾಗ ಮ್ಯಾಚಿಂಗ್ ಆಗುತ್ತೆ ಅವಾಗ ನಿಮಗೆ ಕಂಪನಿ ಕಡೆಯಿಂದ ನಿಮಗೆ ಅವಾರ್ಡ್ಗಳು ಸಿಗ್ತದೆ ಸ್ನೇಹಿತರೆ. ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ನಿಮಗೆ ಅವಾರ್ಡ್ಗಳು ಸಿಗ್ತಾ ಹೋಗುತ್ತೆ. 75,000 BV ಮ್ಯಾಚಿಂಗ್ ಯಾವತ್ತು ಕಂಪ್ಲೀಟ್ ಆಗುತ್ತೆ ಅವತ್ತು ನಿಮಗೆ ಈ ಒಂದು ಬೆನಿಫಿಟ್ ಸಿಗುತ್ತೆ. ಗೆಟ್ ಸ್ಟಾರ್ಟೆಡ್ ಟೂಲ್ ಕಿಟ್ ಅಂತ ಹೇಳಿ ಇಲ್ಲಿ ಏನಿದೆ ನೋಡಿ, SHPL ಬ್ಯಾಕ್ ಪ್ಯಾಕ್, SHPL ಟಿ ಶರ್ಟ್, SHPL ಕ್ಯಾಪ್, SHPL ಟೈ ವಿತ್ ಟೈ ಪಿನ್, SHPL ಲ್ಯಾಪಲ್ ಪಿನ್, SHPL ಬಿಸ್ನೆಸ್ ಟೂಲ್ಸ್ ಇಷ್ಟು ಕೂಡ ನಿಮಗೆ ಸಿಗುತ್ತೆ. ಇನ್ ಕೇಸ್ ನೆಕ್ಸ್ಟ್ ಇನ್ನೊಂದು 25,000 ಮ್ಯಾಚಿಂಗ್ ಆಗಿ ಇನ್ನೊಂದು 75,000 ಅಂದ್ರೆ ಟೋಟಲ್ 1.5 ಲಕ್ಷ ಮ್ಯಾಚಿಂಗ್ ಆದ್ರೆ ಸೊ ನಿಮಗೆ SHPL ಪ್ರೀಮಿಯಂ ಗಿಫ್ಟ್ ಆಂಪರ್ ಅಂತ ಸಿಗುತ್ತೆ. ಅದರಲ್ಲಿ ಏನೇನು ಸಿಗುತ್ತೆ, SHPL ಗೋಲ್ಡ್ ಪ್ಲೇಟೆಡ್ ಬಯೋಮ್ಯಾಗ್ನೆಟಿಕ್ ಕಪಲ್ ರಿಸ್ಟ್ ವಾಚ್ ಸಿಗುತ್ತೆ ಸ್ನೇಹಿತರೆ, ಸೂಟ್ ಲೆನ್ಸ್ ಸಿಗುತ್ತೆ, ಜೊತೆಗೆ ಶರ್ಟ್ ಪೀಸ್ ಸಿಗುತ್ತೆ, ಪ್ಯಾಂಟ್ ಪೀಸ್ ಸಿಗುತ್ತೆ, ಆಲ್ಕಲೈನ್ ವಾಟರ್ ಬಾಟಲ್ ಕೂಡ ನಿಮಗೆ ಫ್ರೀ ಆಗಿ ಸಿಗುತ್ತೆ. ಸೊ ನಿಮ್ಮ BV ಏನಾದ್ರು 2.5 ಲಕ್ಷ BV ಮ್ಯಾಚಿಂಗ್ ಆಯಿತು ಅಂದ್ರೆ ಸೊ ನಿಮಗೆ 2 ನೈಟ್ಸ್ 3 ಡೇಸ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಆಗ್ಬೋದು. ಆಲ್ಮೋಸ್ಟ್ ಎಲ್ಲ ಚೂಸ್ ಮಾಡೋದು ಗೋವಾನೇ, ನೀವು ಎಲ್ಲಿ ಚೂಸ್ ಮಾಡ್ತೀರಾ ಸೊ ಅಂದ್ರೆ ಆ ಕಂಪನಿ ಎಲ್ಲ ಆರ್ಗನೈಸ್ ಮಾಡುತ್ತೆ, ಅಲ್ಲಿ ನಿಮಗೆ ಅವಕಾಶ ಫ್ರೀ ಆಗಿ ಸಿಗುತ್ತೆ. ನೆಕ್ಸ್ಟ್ 3,75,000 ನೀವು BV ಮ್ಯಾಚಿಂಗ್ ಆಗಿದ್ರೆ ನೀವು ಕ್ರೌನ್ ಡೈಮಂಡ್ ಅಂತ ಆಗಿರ್ತೀರಾ. ಸೊ ಅವಾಗ ನಿಮಗೆ ಕಂಪನಿ ಕಡೆಯಿಂದ ಬ್ರಾಂಡೆಡ್ ಸ್ಮಾರ್ಟ್ ಫೋನ್ ಕೂಡ ಸಿಗುತ್ತೆ. ಅದು ನಿಮಗೆಲ್ಲ ಏನೇ ನಿಮಗೆ ಸಿಗ್ಲಿ ಸ್ನೇಹಿತರೆ ಎಲ್ಲದೂ ಕೂಡ ಕೊರಿಯರ್ ಆಗುತ್ತೆ, ನಿಮ್ಮ ಅಡ್ರೆಸ್ಗೆ ಕೊರಿಯರ್ ಆಗುತ್ತೆ, ನೀವು ಯಾವತ್ತು ರೀಚ್ ಮಾಡ್ತೀರಾ ಅವತ್ತು. ನೆಕ್ಸ್ಟ್ ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಅಂದ್ರೆ 7.5 ಲಕ್ಷ ನೀವು BV ಮ್ಯಾಚಿಂಗ್ ಆದಾಗ ನಿಮಗೆ ಬ್ರಾಂಡೆಡ್ LED TV ಸಿಗುತ್ತೆ ಸ್ನೇಹಿತರೆ. ಅದಾದ್ಮೇಲೆ 12.5 ಲಕ್ಷ BV ಮ್ಯಾಚಿಂಗ್ ಆದಾಗ ನಿಮಗೆ ಲ್ಯಾಪ್ಟಾಪ್ ಸಿಗುತ್ತೆ, ಬ್ರಾಂಡೆಡ್ ಲ್ಯಾಪ್ಟಾಪ್. ಜೊತೆಗೆ ಸ್ನೇಹಿತರೆ ಎಂಜಾಯ್ ದ ಲಕ್ಸುರಿ ಅಟ್ ಯುವರ್ ಓನ್ ಸ್ಪೀಡ್ ಅಂದ್ರೆ 25 ಲ್ಯಾಕ್ ಅಂದ್ರೆ ಡಬಲ್ ಕ್ರೌನ್ ಅಂಬಾಸಿಡರ್ ಆದಾಗ ನಿಮಗೆ ಥೈಲ್ಯಾಂಡ್ ಟ್ರಿಪ್ ಸಿಗುತ್ತೆ. 4 ನೈಟ್ 5 ಡೇಸ್ ಕಂಪನಿ ಫುಲ್ ಖರ್ಚು ವೆಚ್ಚಗಳನ್ನ ಕಂಪನಿನೇ ವಹಿಸುತ್ತೆ. ಖರ್ಚಿಗೆ ಇನ್ನ ಎಕ್ಸ್ಟ್ರಾ ನಿಮಗೆ 25,000 ರೂಪೀಸ್ ಕೂಡ ಕೊಡುತ್ತೆ ಸ್ನೇಹಿತರೆ, ನಿಮ್ಮ ಅಕೌಂಟ್ಗೆ ಹಾಕ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಆಫರ್ ಬಂದು 50 ಲಕ್ಷ BV ಮ್ಯಾಚಿಂಗ್ ಆದಾಗ ದುಬೈ ಟೂರ್ ಕೊಡುತ್ತೆ, ಜೊತೆಗೆ 66,000 ರೂಪಾಯಿ ಕೂಡ ಖರ್ಚಿಗೆ ಕೊಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಆಫರ್ ಬಂದು 1,25 ಲಕ್ಷ BV ಮ್ಯಾಚಿಂಗ್ ಆದ್ರೆ ನಿಮಗೆ 3 ನೈಟ್ಸ್ 4 ನೈಟ್ ಕ್ರೂಯಸ್ ಟೂರ್ ಕೂಡ ಸಿಗುತ್ತೆ, ಜೊತೆಗೆ 2.5 ಲಕ್ಷ ಖರ್ಚಿಗೆ ಕಾಸು ಕೊಡುತ್ತೆ. ನೆಕ್ಸ್ಟ್ ಈ 2,50 ಲಕ್ಷ BV ಮ್ಯಾಚಿಂಗ್ ಆದಾಗ ಡಬಲ್ ಯೂನಿವರ್ಸಲ್ ಕ್ರೌನ್ ಅಂಬಾಸಿಡರ್ ಅಂತ ಆಗ್ತೀರಾ, ಅವಾಗ ಸ್ವಿಟ್ಜರ್ಲ್ಯಾಂಡ್ ಟೂರು ಜೊತೆಗೆ ಕಾರ್ ಬೋನಸ್ ಅಂತ ಹೇಳಿ 5 ಲಕ್ಷ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ 5 ಕೋಟಿ BV ಮ್ಯಾಚಿಂಗ್ ಆದಾಗ ಪ್ರೆಸಿಡೆನ್ಷಿಯಲ್ ಕ್ಲಬ್ ಡೈರೆಕ್ಟರ್ ಅಂತ ಆಗ್ತೀರಾ, ನಿಮಗೆ ಯುರೋಪ್ ಟೂರ್ ಕೊಡ್ತಾರೆ 7 ನೈಟು 8 ದಿನ, ಜೊತೆಗೆ 12,50,000 ರೂಪಾಯಿ ಕಾರ್ ಫಂಡ್ ಅಂತ ಹೇಳಿ ಮತ್ತೆ ಕೊಡ್ತಾರೆ. ನೆಕ್ಸ್ಟ್ ಇದೆಲ್ಲ ಪ್ರತಿಯೊಂದು ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ ಸ್ನೇಹಿತರೆ, ನಿಮಗೆ ಯಾವಾಗ ವರ್ಕ್ ಮಾಡ್ತೀರಾ ಅವಾಗ ಕೌಂಟ್ ಆಗುತ್ತೆ. ಕೌಂಟ್ ಆದಾಗ ನಿಮಗೆ BV ಮ್ಯಾಚಿಂಗ್ ಆದಾಗ ಇನ್ಕಮ್ ಬರುತ್ತೆ. ಅದೇ ರೀತಿ 10 ಕೋಟಿ BV ಮ್ಯಾಚಿಂಗ್ ಆದ್ರೆ 7 ನೈಟ್ 8 ಡೇಸ್ ನಿಮಗೆ USA ಅಥವಾ ಆಸ್ಟ್ರೇಲಿಯಾ ಟೂರ್ ಕೊಡ್ತಾರೆ, ಜೊತೆಗೆ 25 ಲಕ್ಷ ರಿವಾರ್ಡ್ ಕೂಡ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೂ ಒಂದು ಬೆನಿಫಿಟ್ ಬಂದಿದೆ, 20 ಕೋಟಿ ಮ್ಯಾಚಿಂಗ್ ಆದ್ರೆ SHPL ಬ್ರಾಂಡ್ ಅಂಬಾಸಿಡರ್ ಅಂತ ಕರಿತೀವಿ, 12 ನೈಟು 13 ಡೇಸ್ ಟೂರು, ವರ್ಲ್ಡ್ ಟೂರ್ ಸ್ನೇಹಿತರೆ. ವರ್ಲ್ಡ್ ಟೂರ್ ಮಾಡ್ಲಿಕ್ಕೆ ಅವಕಾಶ ಇದೆ ಇಲ್ಲಿ. ಲೈಫಲ್ಲಿ ಯಾವತ್ತಾರು ಒಂದಿನ ಅಚೀವ್ ಮಾಡೇ ಮಾಡ್ತೀವಿ, ಯಾವತ್ತಾರು ಒಂದಿನ ವರ್ಲ್ಡ್ ಟೂರ್ ಮಾಡೇ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೆ 50 ಲಕ್ಷ ಎಕ್ಸ್ಟ್ರಾ ರಿವಾರ್ಡ್ ಕೂಡ ಕೊಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೂ ಒಂದು ಬೆನಿಫಿಟ್ ಇದೆ ಸ್ನೇಹಿತರೆ, 50 ಕೋಟಿ ಬಿಸ್ನೆಸ್ ಯಾವಾಗ ನೀವು ಮ್ಯಾಚಿಂಗ್ ಮಾಡ್ತೀರಾ ಅವತ್ತು ಚೇರ್ಮನ್ಸ್ ಕ್ಲಬ್ ಡೈರೆಕ್ಟರ್ ಅಂತ ಆಗ್ತದೆ, ಲಕ್ಸುರಿ ಫ್ಲಾಟ್ ಬೋನಸ್ ಆಫ್ 1,25 ಲಕ್ಷ ನಿಮಗೆ ಫ್ರೀಯಾಗಿ ಕೊಡ್ತಾರೆ. ಅಂದ್ರೆ ಆ ಒಂದು ಲಕ್ಸುರಿ ಫ್ಲಾಟ್ ಬೋನಸ್ ಅಂತ ಕರಿತೀವಿ ಅದಕ್ಕೆ. ಜೊತೆಗೆ ಸ್ನೇಹಿತರೆ ಇನ್ನೂ ಒಂದು ಬೆನಿಫಿಟ್ ಇದೆ, 100 ಕೋಟಿ ಬಿಸ್ನೆಸ್ BV ಯಾವಾಗ ನೀವು ಕಂಪನಿಗೆ ಕೊಡ್ತೀರಾ ಅವಾಗ ರಾಯಲ್ ಚೇರ್ಮನ್ಸ್ ಕ್ಲಬ್ ಡೈರೆಕ್ಟರ್ ಅಂತ ಆಗ್ತದೆ. ಜೊತೆಗೆ ಸ್ನೇಹಿತರೆ ಅಲ್ಟ್ರಾ ಲಕ್ಸುರಿ ವಿಲ್ಲಾ ಬೋನಸ್ ಅಂತ ಹೇಳಿ 2,50 ಲಕ್ಷ ಕೊಡ್ತಾರೆ ಸ್ನೇಹಿತರೆ. ನೀವೇನೆಲ್ಲ ಕೆಲಸ ಮಾಡ್ತೀರಾ ಅದಕ್ಕೆಲ್ಲ ಇನ್ಕಮ್ ಬಂದಿರುತ್ತೆ. ಇದು ಬಂದು ಅವಾರ್ಡು ರಿವಾರ್ಡು, ಸೊ ಪ್ರತಿಯೊಂದು ಕೂಡ ಇದಕ್ಕೆ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ. ಓಕೆ, ಸೊ ಇದೇ ರೀತಿ ಸ್ನೇಹಿತರೆ ಕಂಪನಿಯ ಎಜುಕೇಶನ್ ಸಿಸ್ಟಮ್ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಪ್ರತಿ ದಿನವೂ ಕೂಡ ಕಂಪನಿ ಕಡೆಯಿಂದ ಹೆಲ್ತ್ ಅಂಡ್ ಅವೇರ್ನೆಸ್ ಬಗ್ಗೆ ಪ್ರತಿಯೊಂದನ್ನು ಕೂಡ ಇರುತ್ತೆ, ಬಿಸ್ನೆಸ್ ಡೆವಲಪ್ಮೆಂಟ್ ಬಗ್ಗೆ ಇರುತ್ತೆ, ಸೊ ಪ್ರಾಡಕ್ಟ್ಗಳ ಬಗ್ಗೆ ಡೀಟೇಲ್ಸ್ ಇರುತ್ತೆ. ಪ್ರತಿ ದಿನನೂ ಕೂಡ ಕಂಪನಿ ಕಡೆಯಿಂದ ಝೂಮ್ ಮೀಟಿಂಗ್ ಇರುತ್ತೆ, ಆನ್ಲೈನ್ ಟ್ರೈನಿಂಗ್ ಇರುತ್ತೆ, ಆಫ್ಲೈನ್ ಟ್ರೈನಿಂಗ್ ಪ್ರತಿಯೊಂದು ಕೂಡ ಕಂಪನಿ ನಮಗೆ ಕೊಡ್ತಾ ಇದೆ ಸ್ನೇಹಿತರೆ. ಸೊ ಇಷ್ಟು ಮಾಹಿತಿ ಇದ್ರ ಬಗ್ಗೆ ನಾನು ಪ್ರೊವೈಡ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿ ಆಲ್ರೆಡಿ 8 ವರ್ಷ ಆಗಿದೆ, ಕಂಪನಿ ಸ್ಟಾರ್ಟ್ ಆಗಿ ಅವತ್ತಿಂದನೂ ಕೂಡ ನಡೀತಾ ಇದೆ. ಬಟ್ ಅದರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿದೆ ಕೂಡ SHPL ಅಂದ್ರೆ ಏನು, SHPL ಹೇಗೆ ನಡೀತಾ ಇದೆ ಅದನ್ನ ಅರ್ಥ ಮಾಡ್ಕೊಂಡು ಜಾಯ್ನ್ ಆಗಿ ಸೊ ರೆಫರ್ ಮಾಡಿ ಅರ್ನಿಂಗ್ ಕೂಡ ಮಾಡ್ತಿದ್ದಾರೆ, ಟೀಮ್ನ ಮಾಡಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಬಟ್ ಇನ್ನು ಕೆಲವರು ಜಾಯ್ನ್ ಆಗಿ ಕ್ವಿಟ್ ಮಾಡಿದ್ದಾರೆ, ನಂತರ ಅಂದ್ರೆ ಕ್ವಿಟ್ ಮಾಡಿ ಮತ್ತೆ ಜಾಯ್ನ್ ಆಗಿರೋರು ಇದ್ದಾರೆ. ಲೈಕ್ ಯಾಕೆ ನಾನು ಎಕ್ಸಾಂಪಲ್ ತಗೋತಾ ಇದ್ದೀನಿ ಸ್ನೇಹಿತರೆ, ಮತ್ತೆ ಬಿಟ್ಟು ಹೋದ ಕಂಪನಿಗೆ ಮತ್ತೆ ಬಂದು ನಾನು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಒಂದು ಕಂಪನಿಯ ಪವರ್ನ ಅರ್ಥ ಮಾಡ್ಕೊಂಡು ನಾನು ಈ ಒಂದು ಬಿಸ್ನೆಸ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರತಿಯೊಬ್ಬರು ಕೂಡ ನನ್ನ ಅಂಬರ್ ರಿಕ್ವೆಸ್ಟ್ ಅಂತ ನಾನು ಅನ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ. ಬಟ್ ನಾನು ಹೇಳೋದು ಒಂದೊಳ್ಳೆ ಅವಕಾಶ ಬಂದಾಗ ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಾವು ತುಂಬಾ ಸಲ ಮಿಸ್ ಮಾಡ್ಕೊಂಡು ಮತ್ತೆ ಸಫರ್ ಪಟ್ಟಿದ್ದೀವಿ, ಆ ಥರ ಆಗೋದು ಬೇಡ ಅಂತ ಹೇಳಿ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸ್ಟಾರ್ಟ್ ಮಾಡುವಂತ ಕಂಪನಿ ಪರ್ಫೆಕ್ಟ್ ಆಗಿದೆಯಾ, ಸೊ ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಿ, ಕಂಪನಿ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ, ಕಂಪನಿ ಪ್ರಾಡಕ್ಟ್ಗಳನ್ನ ಚೆಕ್ ಮಾಡಿ, ಕಂಪನಿ ಪೇಔಟ್ನ ಚೆಕ್ ಮಾಡಿ, ಪ್ರತಿಯೊಂದನ್ನು ಕೂಡ ಅನಲೈಸ್ ಮಾಡಿ ನಾನು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀನಿ ಅನ್ನೋದು ನಿಮಗೆ ಇದ್ರೆ ಈ ಬಿಸ್ನೆಸ್ ಅಲ್ಲಿ ಕೈ ಜೋಡಿಸಿ ಸ್ನೇಹಿತರೆ. ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಕರ್ನಾಟಕದಲ್ಲಿ ಆಲ್ರೆಡಿ ನಡೀತಾ ಇದೆ, ಬಟ್ ಆದ್ರೂ ಕೂಡ ನಮ್ಮ ಒಂದು ಚಿಕ್ಕ ಟೀಮ್ನ ಮುಖಾಂತರ ಒಂದು ಚಿಕ್ಕ ಕೊಡುಗೆನ ಕೊಡೋಣ, ಸೊ ಒಂದು ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡೋಣ, ನಮ್ಮದೇ ಆದಂಥ ಒಂದು ಹಿಸ್ಟ್ರಿನ ಇಲ್ಲಿ
ಕ್ರಿಯೇಟ್ ಮಾಡೋಣ, ಬಂದಿರುವಂತಹ ಹಿಸ್ಟ್ರಿಗಳೆಲ್ಲನೂ ಬ್ರೇಕ್ ಮಾಡೋಣ. ಸೊ ಒಂದು ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ನ ಮಾಡಿ ನಮ್ಮ ಜೀವನನ ರೂಪಿಸ್ಕೊಳ್ಳೋಣ ಅಂತ ಹೇಳ್ತಾ, ಸೊ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸ ಮಾಡಿ ಒಟ್ಟಿಗೆ ಗೆಲ್ಲೋಣ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎನಿ ಡೌಟ್ಸ್, ಎನಿ ಕ್ಲಾರಿಫಿಕೇಶನ್, ನನ್ನ ನಂಬರ್ ಇರುತ್ತೆ, ಎನಿ ಟೈಮ್ ನೀವು ಕಾಲ್ ಮಾಡಿ, ಆಲ್ಮೋಸ್ಟ್ ಯಾವಾಗಲೂ ಅವೈಲೇಬಲ್ ಇರ್ತೀನಿ. ಸೊ ನಿಮ್ಮ ಸಪೋರ್ಟಿಗೆ ಸದಾಕಾಲ ನಾನು ಇರ್ತೀನಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.